ಇದನ್ನೇ ಗಿಫ್ಟ್ ಕೊಡಿ ಯಾರಾದರೂ ಪ್ಲೀಸ್. ಬನ್ನಾರ್ಘಟ್ಟ ಝೂಗೆ ಕರ್ಕೊಂಡು ಹೋಗ್ತೀರ ಅಂತ ಹೇಳಿದ್ರು ಅಂತ ಆಸೆಯಿಂದ ಬಂದರೆ ಹಲೋ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಎಲ್ಲಿದ್ದೀವಿ? ಬನ್ನಾರ್ಘಟ್ಟ ಟೆಂಪಲಲ್ಲಿದ್ದೀವಿ ವಿತ್ ಮೈ ಸಿಸ್ಟರ್ ಯಶಸ್ವಿನಿ. ನನ್ನ ಚಿಕ್ಕ ತಂಗಿ ಎಲ್ಲ ಅವಳ ಇಲ್ಲಿದ್ದಾಳೆ ಗೈಸ್, ಬರ ಇಲ್ಲಿ ಗೈಸ್. ನಮ್ಮ ಚಿಕ್ಕ ತಂಗಿ ಗೊಂಬೆ ಆಯ್ ಮಾಡಿ ಗೊಂಬೆ. ಇನ್ನೊಬ್ಬ ಅಲ್ಲೆಲ್ಲ ಇದ್ದಾನೆ ನೋಡಿ, ಇಲ್ಲೊಂದು ಇವರೇ ಬರ್ತಡೆಗಲ್ಲ ಅವ್ರ ಹಸ್ಬೆಂಡು. ಚಿಂಟು ಹಾಯ್ ಮಾಡು ಚಿಂಟು. ಬನ್ನಿ ಗೈಸ್ ಹೋಗೋಣ. ಕಾಲು ಸುತ್ತೈತೆ. ನೋಡಿ ಗೈಸ್, ಚಿಂಟು ಹತ್ತ ಸಾರಿ ಏನೇ ಇವಳು ಹೆಸರು ಮರ್ತೈತೆ. ಗೊಂಬೆ ಹಚ್ತಾವಳೆ. ಏಯ್ ಬಾರೆ ಬಾರೆ. ಅವಳ ಪರ್ಸ್ನಾಲಿಟಿಗೆ ಅವಳ ಪರ್ಸ್ನಾಲಿಟಿ ಡಿಫ್ರೆನ್ಸ್ ಇಲ್ವಾ? ಹೇಳಷ್ಟು ಇದನ್ನ ಹೇಳ್ಬೇಕಲ್ಲ ನೀನು. ಬಾ ಗೊಂಬೆ. ಇಷ್ಟೊತ್ತು ಏನಂದೆ? ಇಷ್ಟ ಗೈಸ್ ಬಂದ್ರೆ ಕಾಲು ತೊಳ್ಕೊಬರೋಣ. ವಾಷಿಂಗ್ ಕಾಲು ನೋಡಿ ಗೈಸ್. ಹತ್ತು ಫಸ್ಟ್ ದೇವಸ್ಥಾನಕ್ಕೆ ಕ್ಲೋಸ್ ಆಗುತ್ತೆ. ಫಾಸ್ಟಾಗಿ ನಿಮಗೆ ಅಲ್ಲಿ ಮೇಲೆ ಜರ್ನಿ ಮಾಡಿಸೋಣ. ಲಾಸ್ಟ್ ಟೈಮು ನೀನ್ ಮಾಡಿರೋದು, ನಾವಲ್ಲ. ನನ್ನ ಗೈಸ್ ಇವರು ಬನ್ನಾರ್ಘಟ್ಟ ಝೂಗೆ ಕರ್ಕೊಂಡು ಹೋಗ್ತೀರ ಅಂತ ಹೇಳಿದ್ರು ಅಂತ ಆಸೆಯಿಂದ ಬಂದರೆ ಬೆಟ್ಟ ಹತ್ತಾಗ ಮಾಡಿಬಿಟ್ಟವ್ರೆ. ಅಲ್ಲ ಚಿಂಟು, ನಂಗೆ ಗೊತ್ತಿರಲಿಲ್ಲ. ಏಯ್ ಮೆತ್ತಗತ್ರ ನೀವು ಚಿಂಟು, ಕೈ ಬಿಡು. ಹಂಗೆ ಅತ್ತಮ್ಮ, ನಂಗೂ ಗೊತ್ತಿರಲಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಹೆಂಗಿದೆ ಏನು ಬಾರಮ್ಮ, ಹಿಂಗೆ ಹೋಗ್ಬೇಕು. ಸಣ್ಣ ಆಗ್ತೀರಾ ಬನ್ರಿ ಬೇಗ, ಒಂದೇ ದಿನಕ್ಕೆ. ಇವರಿಬ್ರು ರಜಾ ಹಾಕಿ ಬಂದವ್ರೆ ಸ್ಕೂಲ್ಗೆ. ಅವ್ರ ಚಿಕ್ಕಮ್ಮನ ಬರ್ತಡೆಗೆ ಇವ್ರು ರೆಡಿಯಾಗಿ ಬಂದವ್ರೆ ರಜಾ ಹಾಕ್ಬಿಟ್ಟು. ಏನು ಮಾಡೋಣ? ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಗೈಸ್ 2 years ಬ್ಯಾಕ್ ಇಲ್ಲಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ. ಮೆತ್ತಗತ್ತು ಚಿಂಟು. ಎಷ್ಟು ಗೊತ್ತು, ಇನ್ನೂ ಹಂಗೆಲ್ಲ ಹೋಗ್ಬೋದು. ಫುಲ್ಲು ಕಾಡು ಕಡೆಗೆ ಆ ಕಡೆ ಒಳಗಡೆ ಹೋಗ್ಬೋದು. ಲಾಸ್ಟ್ ಟೈಮ್ ಕೂಡ ಹಿಂಗೆ ಬನ್ನಾರ್ಘಟ್ಟ ಝೂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಟೋನ್ ಜೀನ್ಸ್ ಹಾಕ್ಕೊಬಂದೆ. ದೇವಸ್ಥಾನಕ್ಕೆ ಕರ್ಕೊಬಂದರು. ಈ ಸತಿನೂ ಬನ್ನಾರ್ಘಟ್ಟ ಝೂ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಬಂದರೆ ಟೋನ್ ಜೀನ್ಸ್ ನೋಡಿ ಗೈಸ್. ಹೌದು ಚಿಂಟು, ನಮಗೆಲ್ಲ ದೊಡ್ಡದು ಚಿಂಟು, ನಿನಗೆಲ್ಲ ಚಿಕ್ಕ ಚಿಕ್ಕದು. ನೋಡಿ ಬಂತು ದೇವಸ್ಥಾನ. ಫುಲ್ ಲೈಟ್ ಹತ್ಬಿಟ್ಟಿದ್ದೀವಿ. ಅಲ್ಲಿ ಕ್ಲಾಕ್ ಬೇರೆ. ನಮ್ಗೊಂದು ಗೊಂಬೆ ಎಲ್ಸ ಥರ ಕಾಣಿಸ್ತಾವಳೆ.
ಎಲ್ಸ ಥರ ಎಲ್ಸ ಇದಾಗ ಸ್ಟೆಪ್ಪಲ್ಲು. ಯಶು ನನಗೆ ಬಕ್ರ ಮಾಡಿಬಿಟ್ಟು ಕರ್ಕೊಂಡು ಹೋಯ್ತಿದ್ದೀನಿ. ಅಲ್ಲಿ ಆಮೆ ಐತೆ, ಫಿಶ್ ಐತೆ ಅಂತ. ಯಶುದೆ ಅಂತೆ ಗೈಸ್, ಇದು ಕಾಡು ಯಶುದು. ನಿಜ ಏನು ಬಿಟ್ಟೈತ ನನಗೆ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಬಂದಿದ್ದೀನಿ. ಎಲ್ಲೂ ಇಲ್ಲ, ಸುಮ್ಮನೆ ಕರೆದೆ ಬರಲಿ ಅಂತ ಯಶು. ಫುಲ್ ಗಲೀಜ್ ಗಲೀಜ್. ತಲೆಗೆ ಹಾಕೊಂಡ್ಬಿಡು. ಏನಕ್ಕೆ ನಾನು ಸುಮ್ಮನೆ ಒಯ್ತಾ ಇದ್ದೀನಿ. ಬಂದ್ರ ನಾನು ನಿಮಗೆ ತೋರಿಸ್ತೀನಿ. ಮಕ್ಕಳು ಅವ್ರ ಫೋಟೋ ಇಟ್ಕೊಳ್ಳಿ. ಹುಷಾರು ಶ್ವೇತಾ. ನಾನು ನೋಡಿ ಚಿಂಟ ಕೊಂಬೆ ಇಟ್ಕೊಂಡ್ಬಿಡ್ತೀನಿ ನಾನು. ಫೋಟೋ ಶೂಟ್ ಸ್ಟಾರ್ಟ್ ಆಗಿದೆ ನೋಡಿ ಗೈಸ್, ಕಪಲ್ಸ್ದು, ನಮ್ಮ ಮನೆ ಕಪಲ್ಸ್ದು. ಎಲ್ಲ ನೋಡ್ರಲ್ಲೇ ಹೆಂಗಿದೆ. ಚೆನ್ನಾಗಿತ್ತಾ? ಹುಲಿ ಮತ್ತೆ ನಂಗೆ ಎತ್ಕೊಂಡಿರ್ತದೆ ಬನ್ರಿ, ಹಾಗೆ ಹೊಡ್ಕೊಬೇಡ ಚಿಂಟ. ನೀನು ನಂಬರ್ ಸೆಂಟ್ರ್ ಕೊಡ್ತೀನಿ, ಹಾಕ್ಬೇಕು. ಹ್ಞೂ ಇರುತ್ತೆ ಗೈಸ್. ಮಾಡೋಕ್ಕೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀನಿ. ಕೆಲಸ ಮಾಡ್ಕೊಂಡಿದ್ದೆ ನಾವು ಗಾಡಿ ಬನ್ರಿ. ಇಲ್ಲಿ ಅಲ್ಲಿ ಫೋಟೋ ಇಟ್ಕೊಳ್ಳೋಣ ನಾವೆಲ್ಲ. ಚಿಂಟು ಚೆನ್ನಾಗಿದೆ ಫೋಟೋ ತಾನೆ ನೀನು? ಚಿಂಟು ನನಗೆ ಸಿರುವೆ ಹತ್ರಪ್ಪ, ಆ ಕಡೆ ಹೋಗ್ಬಿಡ್ರಿ, ಬಿದ್ದೀರಾ ಹಾಗೆ ಕಲ್ಗಳೆಲ್ಲ ಇಟ್ಟವ್ರೆ ಫುಲ್ಲು. ಈ ದೇವರ ಸುಮ್ಮನೆ ಆಟಾಡೋರೆಲ್ಲ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಬಂದರೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಟ್ಟು ಯಾಕಂದ್ರೆ ನಮ್ಮ ಕಪಲ್ಸ್ ಇದ್ದಾರೆ ಇವತ್ತು. ನಾಳೆ ವ್ಯಾಲೆಂಟೈನ್ಸ್ ಡೇ ಕರ್ಕೊಂಡು ಹೋಗ್ತಾ ಇದ್ದ ಬರ್ತಾನೆ ಇರ್ತೀರ ನೀವು? ಹಾಂ, ಯಾರನ್ನ ಎತ್ಕೊಂಡು ಬಿಟ್ರೆ ನಮ್ಮ ಮನೆ ಮಾಡೋದು ಬೊಮ್ಮೆ ಏನು ಮಾಡೋದು? ಯಾರನ್ನ ಎತ್ಕೊಂಡು ಬಿಟ್ರೆ ನಮ್ಮಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಬಿಡು ಹುಷಾರು ನೋಡಿ ಗೈಸ್. ಅಯ್ಯೋ ನೋಡಿ ಅಲ್ಲಿ ಎಲ್ಲ ಇದ್ದಾರೆ. ಚಿಂಟ ಗಾಳಿ ಜಾಸ್ತಿ ಜೋರಾಗೈತೆ. ನಮ್ಮ ಯಶು, ನಮ್ಮ ಸೋಮ, ನಮ್ಮ ಶ್ವೇತಾ ಎಲ್ಲ ಅಲ್ಲೇ ಇದ್ದಾರೆ. ಹೋಗ್ತಾ ಇದ್ರೆ ಎಂಡರ್ಗೂ ಹೋಗ್ಬೋದು. ಪಾಪ ನಮಗೂ ಕಾಲು ನೋವು ಬಿಡ್ಬಿಡುತ್ತೆ ಅನಿಸುತ್ತೆ. ಬಂದಿಲ್ಲ ಹಂಗಂದ್ರೆ ನಡೀರಿ, ನನಗೆ ಕರ್ಕೊಂಡು ಹೋಗ್ತೀನಿ. ಮೆಟ್ಲಂತೆ ನೋಡಿ ಗೈಸ್. ಇವ್ರ ಮನೆ ಇರೋದು 4th ಫ್ಲೋರು, ನಮ್ಮ ಮನೆ 1st ಫ್ಲೋರು. ಅದಕ್ಕೆ ಕಾಲು ನೋವು ಬರಲ್ವಂತೆ ನಮ್ಮ ಚಿಂಟುಗೆ. ಗೈಸ್ ಕೂದಲೆಲ್ಲ ಹೆಂಗೆ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ ಬರೋ ಚಿಂಟು. ಬನ್ರ ಗೊಂಬೆ, ಎಲ್ಲಿದೆ ಗೊಂಬೆ? ಬಂದರೆ ನೋಡಿ ಗೈಸ್, ಗೊಂಬೆ ಎಲ್ಸ ಥರ ರೆಡಿ ಆಗೋಳಿ ಇವತ್ತು. ಗೊಂಬೆ ಫೋಟೋ ಒಂದು ಕ್ಲಿಕ್ ಮಾಡೋಣ. ಹಂಗೆ ಇದೆ ತಮ್ಮನೇಲು. ಹಾಂ ಇಷ್ಟ ಗೈಸ್ ನೋಡಿ, ಎಲ್ಲ ಸಕ್ಕತ್ತಾಗಿದೆ. ನಮ್ಮವ್ರು ಯಾರೂ ಬರ್ತಾ ಇಲ್ಲ ಇನ್ನೂ. ಗೆಸ್ ಎಲ್ಲಿದ್ದೀವಿ? ನಮ್ಮ ಯಶು ನೋಡಿ, ಈ ಲಿಫ್ಟ್ನ ನೋಡಿ ಗೆಸ್ ಮಾಡಿ ನಾವು ಎಲ್ಲಿದ್ದೀವಿ, ಯಾವ ಮಾಲಲ್ಲಿದ್ದೀವಿ ಅಂತ. ಗೈಸ್ ಎಲ್ಲ ಮ್ಯಾಚಿಂಗ್ ಕಲರ್ಸು. ಇಟ್ಸ್ ಗೋಯಿಂಗ್ ಡೌನ್ ಅಂತ. ಯಶು ಮೇಲೆ ಹೋಗ್ತೈತೆ ನೋಡಿ, ಬಾ ಮೇಲೆ ಹೋಗ್ತೈತೆ. ಅಲ್ಲಿ ಮೇಲೆ ತೋರಿಸಲ್ವಾ ಯಾರೋ? ಯಾವ ಫ್ಲೋರು ಫಸ್ಟಾ? ಜಿ ಕಡೆ ಏಯ್ ಗ್ರೌಂಡಲ್ಲೇ ಇರೋದು ಲೂಸು, ಫಸ್ಟ್ಗೆ ಹೋಗ್ಬೇಕು ತಾನೆ. ಏಯ್ ಗ್ರೌಂಡಲ್ಲಿ ಇದು ಪಾರ್ಕಿಂಗ್ ಲಾಟ್. ಜಿ ತೋರಿಸ್ತೈತೆ ಮತ್ತೆ. ನೋಡಿ B1 3 ಜನ ಒಂದೇ ಕಲರು, ನಾನು ಯಶು ಮೂರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಗೈಸ್ ಹೋಗೋಣ. ಫುಲ್ಲು ಲೈಟಿಂಗ್ಸ್ ಗುರು. ಆಟಾಡಕ್ಕೆ ಚಪ್ಪಲಿ ಆದರೂ ಹಾಕೊಂಡು ಚೆನ್ನಾಗಿ. ವಾ ಲೈಟಿಂಗ್ಸ್ ಮಸ್ತಾಗಿದೆ ಗೈಸ್. ಇದೆಲ್ಲ ನನ್ನ ಬರ್ತಡೇ ಗಿಫ್ಟ್ ಮಾಡಿಬಿಡಿ.
ಸಕ್ಕತ್ತಾಗಿದೆ. ಅವ್ರೇನೋ ರೇಟಿಗೆ ನೀನು ಬಿಟ್ಟು ಸತ್ತೇ ಹೋಯ್ತೀಯ. ವಾ ಕೇಳಬೇಕಂದ್ರೆ ಅಫಿಷಿಯಲ್ ಆಗಿರೋ ಒಂದು ಕೈ ಹಾಕಿದ್ಯಾ. ಓಕೆ ಗೊಂಬೆ ಅಮ್ಮ ಅಫಿಷಿಯಲ್ ಹುಡುಗಿ ಅಫಿಷಿಯಲ್ ಮಕ್ಕಳು. ಬನ್ನಿ ಗಾಯ್ಸ್, ನೋಡಿ ಗಾಯ್ಸ್ ಚೆನ್ನಾಗಿದೆ. ಬಮ್ಮ ಏನೂ ಇಲ್ಲ ಗಾಯ್ಸ್, ಸುಮ್ಮನೆ ಸುತ್ತಾಡೋಣ ಅಂತ ಬಂದಿದ್ದೀವಿ. ಬನ್ನಾರ್ಘಟ್ಟ ಹೋದ್ವಿ, ಕ್ಲೋಸ್ ಇದೆ. ದೇವಸ್ಥಾನ ಹತ್ಸಿದ್ರು ಆಗಿದೆ. ಚಪ್ಪಲಿ ಶಾಪಿಂಗ್ ಮಾಡ್ತವ್ರೆ. ರಿಯಲಿ ಶಾಪಿಂಗ್ ಗೈಸ್. ಸೊ ಮಚ್ ಚಪ್ಪಲಿ ಶಾಪಿಂಗ್ ಮಾಡ್ತಾವನೆ. ಅಲ್ಲಿ ನೋಡಿ ಅವ್ನು ಆ ಕಡೆ ಹೋಯ್ತಾನೆ ಬಾರೆ. ಸುಮ್ಮನೆ ತಿರ್ಗಿಸಾಡ್ತಾನೆ ಅವನು. ಈ ಗೊಂಬೆನ ಬಿಟ್ಬಿಟ್ಟಿರೋ. ನೀನು ಹೋಗುವಾಗ ಅವಳು ಕರ್ಕೊಂಡಂಗೆ ನಾನು ಕರ್ಕೊಂಬರ್ತೀನಿ. ನೀನು ಬಾ ಇಡು ಕಾಲಿಡು, ಬಾ ಬಾ ಕಾಲಿಡು, ಬಾ. ಬನ್ನಿ ಗೈಸ್, ನೋಡಿ ಗೈಸ್, ಫುಲ್ ರೀಸನಬಲ್. ಇದು ಇಷ್ಟ ಆಯಿತು, ಬಟ್ 940. ಗಿಫ್ಟ್ ಫಾರ್ 45 ರುಪೀಸ್. ಮೀನಾಕ್ಷಿ ಮಾಲಲ್ಲಿ ಯಾರಿಗಾದ್ರೂ ಬೇಕಾದರೆ ಬಂದು ತೊಗೊಳ್ಳಿ. 50 ಆಫ್ ಇದೆ. ಇದು ನೋಡಿ 130. ಇದು ಗಿಫ್ಟ್ಸು ತುಂಬ ಇದೆ. ಇದು ನೋಡಿ 150. ಲಾಟ್ಸ್ ಆಫ್ ಕಲೆಕ್ಷನ್ಸ್. ಸೋಮ ಇದಕ್ಕೆ ಸೇನ್ ಕಲರ್ಫುಲ್ ಆಗಿದೆ. ಸೋಮ ಬಾಯ್ಲಿ, ಸೋಮ ಬಾಯ್ಲಿ. ಇದು ಗೈಸ್, ಇದು 45 ರೂಪಾಯಿ ವಿತ್ ಟೆಡ್ಡಿ 130. ನೋಡಿ ಇದು ಚೆನ್ನಾಗೈತೆ. ನೋಡಿ ಇದು ಚೆನ್ನಾಗೈತೆ. ಇದು ಎಷ್ಟಿದು 110 ರೂಪಾಯಿ. ಚೆನ್ನಾಗೈತೆ ನೋಡಿ. ಯೂಸ್ ಆಗೋ ಥರ తీసుకో. ಅಷ್ಟೇ ಗೈಸ್. ನೋಡಿ ನಾಯಿ. ನನ್ನ ಬರ್ತಡೇಗೆ ಇದನ್ನೇ ಗಿಫ್ಟ್ ಕೊಡಿ ಯಾರಾದರೂ ಪ್ಲೀಸ್. ನೋಡಿ ಬನ್ನಿ ಶಾಪಿಂಗ್ ಮಾಡುವ. ವಾವ್, ಈ ಡ್ರೀಮ್ ಕ್ಯಾಚರು ಎಷ್ಟು? 200 ರೂಪಾಯಿಲೋ ಇದು. ಕುಕ್ಕಿ ಯಾರೇ ಇಲ್ವಾ? ಇವ್ನು ನೋಡ್ದ ಸಕ್ಕದಾಗೈತೆ. ನೋಡಿ ಗೈಸ್ ಚೆನ್ನಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಕೊಟ್ಬಿಡಿ ಗೈಸ್ ನನ್ನ ಬರ್ತಡೇಗೆ. ಇನ್ನೊಂದು ವಾರ ಇದೆ. ಯಾರಾದರೂ ಬನ್ನಿ. ಐ ಮೀನ್ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೀನಿ, ಕಾವ್ಯಗೆ, ಬೇರೆಯವರಿಗೆ. ಗೊಂಬೆ ಈಗ ಫುಲ್ ಇದೆ, ಬಟ್ ಒಳಗಡೆ ಎಲ್ಲ ಹೋಗಲ್ಲ. ತುಂಬ ಇದೆ. ವಾವ್, ಕ್ಯೂಟ್ ಇದೆ. ಬಾ ಗೊಂಬೆ, ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ. ಬುದ್ಧ ಗೊಂಬೆ ಕಡೆ ಬಿದ್ದು ಬಿಡೋ ಕಷ್ಟ. ಅಷ್ಟೇ ಗೈಸ್, ಬನ್ನಿ ಹೋಗೋಣ. ನೋಡಿ ಗೈಸ್ ಕ್ಯೂಟ್ ಇದ್ದಾನೆ. ಬನ್ನಿ ಬರ್ತೀರಿ, ಹೋಗಪ್ಪ ನಡಿಯೋ. ನೋಡಿದ್ವಿ, ಮಸ್ತ್ ಇದೆ. ಕ್ಯೂಟ್ ಎಲ್ಲ ನಮ್ಗೆ ಸೆಟ್ ಆಗೋವಂಥದ್ದಲ್ಲ. ನೋಡಿ ಇದು ನಾನು ಮದುವೆ ಆದಾಗ ಯಾರಾದರೂ ಇದು ತೊಗೊಬಂದು ಕೊಡಿ. ಮದುವೆ ಆದಾಗ ಇದೇನೋ ಸ್ವೀಟ್ ಅಂಗಡಿ ಅನಿಸುತ್ತೆ. ತಿಂಡಿಗಳು, ಸಿಹಿ ತಿಂಡಿಗಳು, ಬೆಳ್ಳಿ ಸಾಮಾನ್ಸ್, ಬಟ್ಟೆ, ಬೀಬಾ. ನಾವು ಆ್ಯಕ್ಚುಲಿ ಬಂದಿರೋದು ಒಂದು ಏನದು ಸ್ಕೇರಿ ಹೌಸಿಗೆ ಬಂದಿದ್ದೀವಿ. ಬಟ್ ಸ್ಕೇರಿ ಹೌಸ್ಗೆ ಹುಡ್ಕೊಂಡು ಹೋಗ್ತಾ ಅಮೀಬಾಗ್ ಹೋಗೋಣ. ಫಸ್ಟು ಚೆನ್ನಾಗಿದೆ ಗೇಮ್ಸ್ ನೋಡು. ಫೋರಮಲ್ಲಿ ಇನ್ನೂ ಜಾಸ್ತಿ ಇಲ್ವೇನೆ? ಫೋರಮಲ್ಲಿ ಮಸ್ತಿದೆ. ಶೂ ನಾವು ಆಡ್ಬೋದು. ಟಿಕೆಟ್ಸ್ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಗಾಯ್ಸ್ ನಾನು ಎಲ್ಲರಿಗೂ ಹೇಳ್ಕೊಬಂದಿದ್ದೀನಿ, ಗಿಫ್ಟ್ ಕೊಟ್ಬಿಡಿ ಗಾಯ್ಸ್ ನನ್ನ ಬರ್ತಡೆಗೆ. ಚಿಕ್ಕ ಮಕ್ಕಳ ದೇಶ, ಅದು ಆಡ್ಬೋದು ಆದರೆ ಬರಲ್ಲ. ಓ, ಇದ್ರಲ್ಲಿ ಬೌಲಿಂಗ್ ಎಲ್ಲ ಇದೆ.
ವ್ಯೂ ಏನೇ ಅದ್ರಲ್ಲ ಅದ್ರಲ್ಲಿ ಅಲ್ಲಿ ಗೈಸ್ ಅದ್ರೊಳಗಡೆ ಜೇಕೆ ಬೇಕಂತ ಒಳಗೆ ಕುತ್ಕೊಂತೀರಪ್ಪ ಇಲ್ಲಿ ಏಯ್ ಕ್ಲೀನ್ ಮಾಡ್ತಾರೆ ಶ್ವೇತಾ ಕ್ಲೀನರ್ ಐತೆ ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ ನಾನು ಯಾವತ್ತು ಹಾಕಿಲ್ಲ 100 ರೂಪೀಸ್ ಅಷ್ಟು 100 ಬೇಡ ಅದು 10 ನಿಮಿಷ ಗೈಸ್ ಇವಾಗ ನೆಕ್ಸ್ಟ್ ಇದೆ ಎಪಿಕ್ ಗೊಂಬೆ ಭಯನ ಗೊಂಬೆ ಭಯನಾ ಭಯ ಇಲ್ಲಂತೆ ಗೈಸ್ ನನ್ನ ಜೊತೆಗೆ ಧೈರ್ಯವಂತ ಇವಳೇ ಇರೋದು ನೋಡೋಣ ಅವನಿ ಯಾರು ಭಯ ಪಡ್ತಾಳೆ ನಮ್ಮ ಚಿಕ್ಕಪ್ಪನೂ ಭಯ ಅಂತೆ ಅವನಿಗೂ ಭಯ ಅಂತೆ ಇವಳಿಗೂ ಭಯ ಅಂತೆ ಇವಳಿಗೂ ಭಯ ಅಂತೆ ಎಲ್ಲರಿಗೂ ಭಯ ಬನ್ನಿ ನೋಡೋಣ ಇದು ಫುಲ್ ಸರೌಂಡಿಂಗ್ಸ್ ನೋಡೋಣ ಹಿಡ್ಕೋಬೇಕು ಹೇಳ್ಕೋಬೇಕು ನೀನು ಜೋರಾಗಿ ಹೊಡೆದಾಕ್ಬಾರ್ದಪ್ಪ. ನನಗೆ ಶಾಕ್ ಆಯ್ತು. ಚಿಂಟು ಈ ಕಡೆ ಬಾ ಚಿಂಟು ನಿಂದ ಆಮೇಲೆ ನೋಡೋಣ ಇವ್ಳು ಗೊಂಬೆದ್ ನೋಡೋಣ. ಟೇಸ್ಟ್ ಮಾಡು. ಸಿಕ್ತು ಗೊಂಬೆದು ಚಿಂಟುದು ಇವಾಗ. ಈ ಕಡೆ ಬಾ ಗೊಂಬೆ ವಿಡಿಯೋ ಮಾಡ್ತೀನಿ ನಾನು. ಏಯ್ ಮಸ್ತು ಟರ್ಕಿ. ಏಯ್ ಏನಕ್ಕೆ ಕರೀತಾರೆ ಇರೇ ವಿಡಿಯೋ ಹಂಗೆ ಮಾಡ್ತಾ ಇದ್ದೀನಿ. ಹೊಡೆದಾಕ್ಬಾರ್ದಪ್ಪ ಅದನ್ನ ಪ್ಲಾಸ್ಟಿಕ್ ನಂಬರ್ ಕೊಟ್ಟು ಏನು ಪ್ಲಾಸ್ಟಿಕ್ಕು ಹೊಡೆದಾಕ್ಬಿಡ್ತಾರೆ. ಓ ಹಂಗೆ ಚಿಂಟು ಹೇಳಿದ್ರು ಒಂದೇ ಸತಿ ಹೇಳ್ತಾನೆ. ನಾವು ಆಟಾಡೋಣ ಅಂತ ಹೇಳಿದ್ದು. ಇರೋ ಅಣ್ಣ ಬರ್ತಾವ್ರೆ ಬಾರ ಈ ಕಡೆ ಚಿಂಟು ಈ ಕಡೆ ಬಂದು ಕಾರ್ಡ್ ಕೊಟ್ಟವ್ರ. ಧೈರ್ಯವಂತರನ್ನ ಮುಂದೆ ಬಿಡ್ರಪ್ಪ, ನಾನಿಂದ ಬರ್ತೀನಿ, ನೀವು ಮುಂದೆನೇ ಹೋಗ್ರಿ. ಒಬ್ಬಳ ಸೋಮಯ್ಯ ಇಷ್ಟು ಭಯ ಪಡ್ತವನೆ. ಭಯ ಅನ್ನೋದೇ ಇಲ್ಲ ನನಗೆ ಸೋಮನಿಗೆ ಭಯ ಇಲ್ವಂತೆ. ನನಗೆ ಭಯ ಆಗ್ತೈತೆ, ನೀವು ಭಯ ಪಡ್ತೀನಿ. ಅಲ್ಲದೆ ಹೆಂಗೆ ಹೋಗೋದಂತ ಕಾಡಿಸ್ಬೇಕಾದ್ರೆ ಇದಿರುತ್ತೆ ಖುಷಿ ಒಂಥರ. ಮೆತ್ತಗೋಗ್ರಿ ಅಷ್ಟು ಕೊಟ್ಟಿರೋದಕ್ಕೆ ಸ್ವಲ್ಪ ಮೆತ್ತಗೋಗೋ. ಅಷ್ಟು ಕೊಟ್ಟಿಲ್ವಾ? ಸೇಮ್ ನಡೀರಿ ಅಷ್ಟೇ ಬಂದ್ಬಿಟ್ರಿ ಅನ್ಸುತ್ತಲ್ಲ. ಬಂದ್ಬಿಟ್ರಿ ಅಷ್ಟು ಬೇಗ ಹೋಗ್ಬಿಡ್ರಿ ಅಂತ ಅದಕ್ಕೆ ಹೇಳಿದ್ದು. ಬಂದ್ಬಿಟ್ರಿ ನಡಿ ಇವಾಗ ಇರೋದು ನಡಿ. ಟಾರ್ಚ್ ಆಫ್ ಮಾಡ್ಲಾ? ಇಲ್ಲಿ ಟಾರ್ಚ್ ಹಾಕ್ಬಾರ್ದು. ಅಲ್ಲ ಬಂದಿತ್ತು ಬಂದ್ಬಿಟ್ರಿ ಅನ್ಸುತ್ತೆ ಅಷ್ಟು. ಇಲ್ಲಿ ಇದು ಸ್ಟೆಪ್ ಕಾಣಿಸ್ತಾ ಇಲ್ವೇ? ಭಯಶ್ರೀ ಹುಷಾರು.
ಪಾಪ ಡಿಸಾಪಾಯಿಂಟ್ ಇನ್ನೊಂದ್ಸತಿ ಮಾಡ್ತಾರೆ ನೀವು ಕೇಳ್ಬಿಡೋಣ ಎಲ್ಲೈತೆ ಅದೆಲ್ಲ ಚೈನ್ ಇರಿ ಶ್ವೇತಾ ಈ ಕಡೆ ಬಾ ಬೆಳಕು ಬರಲ್ಲ ಬಾ ಅಯ್ಯೋ ವಿಡಿಯೋನೇ ಆನ್ ಮಾಡಿಲ್ಲ